ಬೆಸ್ಟ್ ಬ್ರೆಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾನು ಕೇರಳದ ಸ್ಪೆಷಲ್ ಕೋಕೋನಟ್ ಮಟನ್ ಡ್ರೈ ರೆಸಿಪಿನ ಶೇರ್ ಮಾಡಲು ಬಂದಿದ್ದೇನೆ. ತುಂಬ ಯೂನಿಕ್ ಆದ ರೆಸಿಪಿ ಇದೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಬನ್ನಿ, ಇವಾಗ ಇದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕೇರಳ ಸ್ಟೈಲ್ ಮಟನ್ ಡ್ರೈ ಮಾಡಲಿಕ್ಕೆ 1 kg 200 ಗ್ರಾಮಿನಷ್ಟು ಮಟನನ್ನು ತೊಗೊಂಡಿದ್ದೀನಿ. ಇದಕ್ಕೆ ಈ ಥರ ಫ್ಯಾಟ್ ಇರೋವಂಥ ಮಟನ್ ಹಾಗೂ ಸರ್ಸಿಯನ್ನು ತಗೊಳ್ಳಿ. ಇದರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಮ್ಯಾರಿನೇಷನ್ನಿನ ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು 4 ಟೇಬಲ್ ಸ್ಪೂನಿನಷ್ಟು ಖಾರದ ಪುಡಿಯನ್ನು ಹಾಕ್ತಿದ್ದೀನಿ. 2 ಟೀ ಸ್ಪೂನ್ ಧನಿಯಾ ಪೌಡರ್. ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಮಟನ್ ಮಸಾಲ ಹಾಗೂ ಅರ್ಧ ಟೀ ಸ್ಪೂನ್ ಚಿಕನ್ ಮಸಾಲಾನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 2 ಕಡ್ಡಿಯಷ್ಟು ಕರಿಬೇವಿನ ಎಲೆ, 2 ಟೇಬಲ್ ಸ್ಪೂನಿನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 4 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, ನಾಲ್ಕರಿಂದ 5 ಸೀಳಿರುವಂಥ ಹಸಿಮೆಣಸಿನಕಾಯಿ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಇದನ್ನು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು 1 ಅವರ್ ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡಬೇಕು. ಮಟನ್ ಮ್ಯಾರಿನೇಟ್ ಆಗಿದೆ. ಇವಾಗ ಕಾದ ಕುಕ್ಕರಿಗೆ ಮ್ಯಾರಿನೇಟ್ ಮಾಡಿರುವಂಥ ಮಟನನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದ ನಂತರ ಗ್ಯಾಸಿನ ಫ್ಲೇಮನ್ನು ಮೀಡಿಯಂನಲ್ಲಿಟ್ಟು ಒಂದು ಕುದಿ ಬರಲು ಬಿಡೋಣ. ಕುದಿ ಬಂದಿದೆ. ಇವಾಗ ಕುಕ್ಕರಿನ ಲಿಡ್ ಕ್ಲೋಸ್ ಮಾಡಿ ಮಟನ್ ಸಾಫ್ಟ್ ಆಗಲು 2 ವಿಸಲ್ ಹೊಡಿಸ್ತೀನಿ. ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಾಯಲು ಬಿಡೋಣ. ಈ ರೆಸಿಪಿಗೆ ನಾನು ಒಂದು ಚಿಕ್ಕ ತೆಂಗಿನಕಾಯಿಯಲ್ಲಿ ಅರ್ಧ ಪೀಸ್ ಮಾತ್ರ ತಗೊಂಡು ಈ ಥರ ತೆಳುವಾಗಿ ಚಿಕ್ಕ ಚಿಕ್ಕ ತುಂಡು ಮಾಡಿ ಹಾಕ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಕೊಬ್ಬರಿ ಇಷ್ಟು ಕಲರ್ ಬಂದರೆ ಸಾಕು. ಇದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡೋಣ. ಈಗ ಅದೇ ಎಣ್ಣೆಗೆ 12 ಎಸಳು ಜಜ್ಜಿದ ಬೆಳ್ಳುಳ್ಳಿ ಹಾಗೂ 2 ದೊಡ್ಡ ಸೈಜಿನ ಕಟ್ ಮಾಡಿರೋ ಉಳ್ಳಾಗಡ್ಡೆಯನ್ನು ಹಾಕ್ತಾ ಇದ್ದೀನಿ. ಈಗ ಉಳ್ಳಾಗಡ್ಡೆನ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡೋಣ. ನೋಡಿ, ಇಷ್ಟಾದರೆ ಸಾಕು. ಈಗ ಹುರಿದುಕೊಂಡ ತೆಂಗಿನ ಪೀಸನ್ನು ಹಾಕ್ತೀನಿ. ಅರ್ಧ ಕಟ್ ಮಾಡಿರೋ ಟೊಮೆಟೊ, ಈಗ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿರುವಂಥ ಮಟನನ್ನು ಆ್ಯಡ್ ಮಾಡೋಣ.
ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ. ಇದು ಕುದಿ ಬರ್ತಾ ಇದೆ. ಈ ಸಮಯದಲ್ಲಿ ಇದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಕರಿಮೆಣಸಿನ ಪೌಡರನ್ನು ಹಾಕ್ತೀನಿ. 1 ಟೀ ಸ್ಪೂನ್ ಮಟನ್ನಿನ ಗರಂ ಮಸಾಲೆ, 2 ಕಡ್ಡಿ ಕರಿಬೇವು, ನೋಡಿ ಫ್ರೆಂಡ್ಸ್, ಇದರ ವಾಟರ್ ಕಂಟೆಂಟ್ ಕಡಿಮೆಯಾಗಿ ಆಯಿಲ್ ಮೇಲ್ಗಡೆ ಕಾಣ್ತಾ ಇದೆ. ಈ ಡಿಶ್ ಇಷ್ಟು ಡ್ರೈ ಆದರೆ ಸಾಕು. ಇದೇ ಸಮಯದಲ್ಲಿ ನಿಮಗೆ ಉಪ್ಪು ಅಥವಾ ಖಾರ ಕಡಿಮೆ ಅನಿಸಿದರೆ ಆ್ಯಡ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನಮ್ಮ ರುಚಿಕರವಾದ ಕೇರಳ ಸ್ಪೆಷಲ್ ಫ್ರೈಡ್ ಕೋಕೋನಟ್ ಮಟನ್ ಡ್ರೈ ವೈಟ್ ರೈಸ್ ಅಥವಾ ಚಪಾತಿ ಜೊತೆ ಸವಿಯಲು ರೆಡಿಯಾಗಿದೆ. ಈ ರೆಸಿಪಿನ ನೀವು ಕೇರಳಕ್ಕೆ ಹೋಗಿ ತಿನ್ಬೇಕಂತ ಏನೂ ಇಲ್ಲ. ಈ ರುಚಿಯಾದ ಡಿಶನ್ನು ನೀವು ಮನೆಯಲ್ಲೂ ಕೂಡ ಮಾಡಿಕೊಂಡು ತಿನ್ಬಹುದು.